ಹೆಲ್ದಿ, ಸೈಡ್ ಎಫೆಕ್ಟ್ಸ್ ಏನಿಲ್ಲ, ವೆರಿ ಹೈಜಿನಿಕ್, ರೆಗ್ಯುಲರ್ ಕಸ್ಟಮರ್. ಖುಷಿಯಾಗಿ ಬರ್ತೀನಿ, ತಿನ್ಕೊಂಡು ಹೋಗ್ತೀನಿ. ಅಲ್ಲೇ ಸಿಗಾಕೊಂಡ್ಬಿಟ್ಟ ನನ್ನ ಮಗ ಕಲ್ಲ ಅವನು. ನಮ್ಮ ಹತ್ರ ಆಲ್ರೆಡಿ ಫ್ರಾಂಚೈಸಿ ರಿಲೇಟೆಡ್ ಮತ್ತೆ ಬಂದ್ಮೇಲೆ ಖಾಲಿ ಬಜಾರ್ ಮಾಡ್ಕೊಂಬೇಡಿ. ನಾವು ದೊನ್ನೆ ಬಿರಿಯಾನಿ ಸರ್ವ್ ಮಾಡೋದಿಲ್ಲ. ಫ್ರಮ್ ಈಕೋ ದೊನ್ನೆ ಬಿರಿಯಾನಿ. 2 days ಅಪ್ಡೇಟ್ ಬಂದ್ಬಿಟ್ಟು ಲೈಕ್ ಡೈರೆಕ್ಟ್ ಆಗಿ ಹೋಟ್ಲ್ ಹತ್ರ ಬಂದಿದ್ದೀನಿ. ನಿನ್ನೆನೂ ಕಿಚನ್ ಹತ್ರ ಹೋಗ್ಬೇಕಾಗಿತ್ತು, ಕಿಚನ್ ಹತ್ರನೂ ಹೋಗ್ಲಿಲ್ಲ. ಇವತ್ತು ನಾವು ಕಿಚನ್ ಹತ್ರ ವಿಸಿಟ್ ಮಾಡ್ಲಿಲ್ಲ. ಕಿಚನ್ದು ಲೈಕ್ ಸಮದ ಡೇ ಬೇರೆ ಒಂದ್ ದಿವಸ ತೋರಿಸ್ತೀನಿ. ಕಿಚನ್ ಟೂರ್ ಎಲ್ಲ ಆಲ್ರೆಡಿ 2 ವಿಡಿಯೋ ಅಲ್ಲಿ ಶೋಕೇಸ್ ಮಾಡಿದ್ದೀನಿ. ಕಿಚನ್ ಬಗ್ಗೆ ಲೈಕ್ ಬ್ಯಾಕ್ ಗ್ರೌಂಡ್ ಎಲ್ಲಿ ಪ್ರಿಪರೇಷನ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ ಪ್ರಿಪರೇಷನ್ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅದ್ರ ಬೇಸಿಸ್ ಮೇಲೆ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಕರೆಂಟ್ಲಿ ಬಂದ್ಬಿಟ್ಟು ಹೋಟ್ಲ್ ಹತ್ರ ಇದ್ದೀನಿ. ಹೋಟ್ಲ್ ಹತ್ರ ಅರೌಂಡ್ 1 o'clock ಬಂದೆ. 1:10 ಆಗಿದೆ. ಆಲ್ರೆಡಿ ಕಸ್ಟಮರ್ ಅರೌಂಡ್ ಒಂದು 10 to 15 ಕಸ್ಟಮರ್ ಇದ್ದಾರೆ. 1:30 ಮ್ಯಾಕ್ಸಿಮಮ್ 1:30. ಎಸ್ಟರ್ಡೇ ನಿನ್ನೆ ಎಷ್ಟು ಸರ್ವ್ ಮಾಡಿದ್ವಿ ಅಷ್ಟೇ ಇವತ್ತು ಸರ್ವ್ ಮಾಡ್ತಾ ಇರೋದು. 20 kgs ಆಫ್ ಚಿಕನ್ ಬಿರಿಯಾನಿ ಅಂಡ್ 14 to 15 kgs ಆಫ್ ಚಿಕನ್ ಕಬಾಬು. ಕಸ್ಟಮರ್ ಬಂದು ಎಷ್ಟು ಜನ ಇದ್ದಾರೆ, ಅರೌಂಡ್ ಮ್ಯಾಕ್ಸಿಮಮ್ 15 to 20 ಕಸ್ಟಮರ್ಸ್ ಒಳಗಡೆ ಸೀಟಿಂಗ್ ಏರಿಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಪಾರ್ಸಲ್ ತಗೊಂತಾ ಇದ್ದಾರೆ. ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಒನ್ ಆಫ್ ಮೈ ಪಾರ್ಟ್ನರ್ ಸಿಟಿಂಗ್ ಹೋದರ್ ಅಂಡ್ ಮತ್ತೆ ನಮ್ಮ ತಂದೆನೂ ಇದಾರೆ ಅಲ್ಲಿ ಹೆಲ್ಪ್ ಮಾಡ್ಕೊಂಡು. ಜಸ್ಟ್ ವಾಂಟ್ ಟು ಟೆಲ್ ಯು ಗೈಸ್ ಒನ್ ಥಿಂಗ್. 15 days ಬಿಫೋರ್ ಒಬ್ಬ ಕೆಲ್ಸಕ್ಕೆ ಅಂತ ಬಂದಿದ್ದ. ಸ್ಟೋರಿ ಇದು ಲೈಕ್ ಹೆಂಗ್ ಬರ್ತಾರೆ ಅಂತ ಬ್ಯಾಕ್ ಗ್ರೌಂಡ್ ನಮ್ಮ ರೆಸಿಪಿ ಕ್ರ್ಯಾಕ್ ಮಾಡ್ಬಿಟ್ಟು ಬೇರೆ ಕಡೆ ಏನೋ ಮಾಡಬೇಕು ಅಂತ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಕೇಳಿದ್ರೆ ನಾವೇ ಹೇಳ್ಕೊಡ್ತೀವಿ. ಮತ್ತೆ ಕತೆ ಹೇಳ್ತೀನಿ ಹೆಂಗಂತ ಕೇಳಿ. 15 days ಬ್ಯಾಕು ಕೆಲಸ ಬೇಕು ಅಂತ ಎಲ್ಲಿಂದ ದೂರದಿಂದ ಬಂದಿದ್ದ. ಕೆಲ್ಸಕ್ಕೆ ಅಂತ ಬಂದು ನಾವು ಸೇರಿಸ್ಕೊಂಡ್ವಿ. ನಮ್ಮ ರೂಮ್ ಎಲ್ಲ ಪ್ರೊವೈಡ್ ಮಾಡಿದ್ವಿ. ರೂಮ್ ಎಲ್ಲ ಪ್ರೊವೈಡ್ ಮಾಡಿ ಕೂಡ ಅವನು ಏನಂದ್ರೆ ಲೈಕ್ ಕಿಚನ್ ಡೈರೆಕ್ಟ್ ಆಗಿ ಎಂಟರ್ ಆಗಿ ಕೇಳ್ಕೊಂಡು ನಮ್ ಕೆಲ್ಸದವ್ರು ಇರ್ತಾರಲ್ಲ ಅವ್ರ ಹತ್ರ ಸ್ವಲ್ಪ ಮಿಂಗಲ್ ಚೆನ್ನಾಗಿ ಆಗಿ ಏನ್ ಮಾಡ್ತಾ ಇದ್ದ, ಸ್ವಲ್ಪ ಮಸಾಲಾಗ್ಲು ಎತ್ತಿಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗೋ ಪ್ಲಾನ್ ಅಲ್ಲಿ ಇದ್ದ. ಅಷ್ಟೊತ್ತರಲ್ಲಿ ನಮ್ಮ ಹುಡುಗರು ಕ್ರ್ಯಾಕ್ ಮಾಡಿ ನೋಡ್ಬಿಟ್ಟು ಹೇಳ್ಬಿಟ್ಟು ನಮ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ರು, ಹಿಂಗ್ ಮಾಡ್ತಾ ಇದಾರೆ ಆಲ್ರೆಡಿ, ಹಿಂಗೆ ಒಂದ್ಸರಿ ಚೆಕ್ ಮಾಡಿ ಆ ಹುಡುಗ ಸರಿ ಇಲ್ಲ ಅಂತ. ಸರಿ ಹೋದ್ರೆ ಹೋಗ್ಲಿ ಬಿಡ ಪರವಾಗಿಲ್ಲ, ನೋಡೋಣ ಇನ್ನೂ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಯೋಚನೆ ಮಾಡಿ ನೋಡೋಣ ಹೆಂಗೆ ಅಂತ. ಇನ್ನ ಡೈರೆಕ್ಟ್ ಆಗಿ ಅವ್ರು ಇವ್ರ ಮಾತು ಕೇಳೋದ್ ಬದಲು ನಾವೇ ಒಂದ್ಸರಿ ಅನಲೈಸ್ ಮಾಡಿ ನೋಡೋಣ ಹೆಂಗಿರ್ತಾನೆ ಹುಡುಗ ಅಂತ. ಆಮೇಲೆ ಸ್ವಲ್ಪ ದಿವಸ ಬಿಟ್ಟಿದ್ವಿ, ಒಂದು 5 days ಬಿಟ್ವಿ. ಆಮೇಲೆ ಹಂಗೆ ತಿರ್ಗೋ ಎಲ್ಗೋ ಊರ್ಗ್ ಹೋಗ್ಬೇಕು ಅಂತ ಹೇಳಿದ್ದ. ಊರ್ಗ್ ಹೋಗಿ ಬಂದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಕೇಳ್ದೆ. ಡೈರೆಕ್ಟ್ ಆಗಿ ಓಪನ್ ಆಗಿ ಕೇಳೋದು ಬೆಟರ್. ಸುಮ್ನೆ ಹಿಂದೆ ಯಾರೋ ಹೇಳಿದ್ರು ಅಂತ ಅವ್ರ ಮಾತು ಕೇಳ್ಕೊಂಡು ಅವ್ರ ಮಾತು ಕೇಳ್ಬಿಟ್ಟು ನಾವು ಡೈರೆಕ್ಟ್ ಆಗಿ ನಾವು ಡಿಸಿಷನ್ ತಗೊಳೋ ಬಂದು ನಾವು ಅವ್ರ ಹತ್ರ ಡೈರೆಕ್ಟ್ ಆಗಿ ಕೇಳೋದು ಒಳ್ಳೇದು ಅಂತ ನಾನು ಕೇಳ್ದೆ. ನಾನು ಏನಂತ ಕೇಳ್ದೆ, ಏನಪ್ಪ ಈ ತರ ಇನ್ಫಾರ್ಮೇಶನ್ ಬಂತು, ಯಾರು ಹೇಳಿದಂತ ಇನ್ಫಾರ್ಮೇಶನ್ ನಾನು ಹೇಳಿಲ್ಲ. ನಾನು ಬೇಸಿಕಲಿ ನಾನು ಹೇಳ್ದೆ ಹಿಂಗೆ ಏನಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ಯಾ ಅಂತ. ಅವನೇನಂತ ಹೇಳ್ದ ಡೈರೆಕ್ಟ್ ಆಗಿ, ಇಲ್ಲ ನಾನು ಹಂಗ್ ಮಾಡ್ಲಿಲ್ಲ. ಏನಂದ ನಮ್ಮ ಹುಡುಗರು ಏನಂತ ಫಸ್ಟ್ ಹೇಳಿದ್ರು ನನ್ನ ಹತ್ರ, ಜಾಕೆಟ್ ಐತಲ್ಲ ಜಾಕೆಟ್ ಅಲ್ಲಿ ಹಾಕೊಂಡು ತಗೊಂಡು ಹೋಗಿದ್ದವನು ಕಿಚನ್ ಅಲ್ಲಿ ಜಾಕೆಟ್ ಇಟ್ಟಿದ್ದ ಅಂತ ಹೇಳ್ದ. ನಾನು ಅವ್ರನ್ನ ಕೇಳಿದಾಗ ಅವನೇನಂತ ಹೇಳ್ತಾ ಇದ್ದಾನೆ, ನನ್ನ ಜಾಕೆಟ್ ಬಗ್ಗೆ ಕೇಳಲೇ ಇಲ್ಲ ನಾನು ಅವನ ಹತ್ರ. ಬೇಸಿಕಲಿ ಅವ್ನು ಡೈರೆಕ್ಟ್ ಆಗಿ ನಾನು ಜಾಕೆಟ್ ಅಲ್ಲಿ ನನ್ನ ಪಕ್ಕದಲ್ಲಿ ಏನೋ ಮಸಾಲಾ ಐಟಮ್ಸ್ ಇತ್ತು, ನಾನು ಹಿಂಗೆ ಹೇಳ್ದಾಗ ಡೈರೆಕ್ಟ್ ಆಗಿ ಅದು ನನ್ನ ಜಾಕೆಟ್ ಒಳಗಡೆ ಬಂದ್ಬಿಡ್ತು ಅಂತ ಹೇಳ್ದ. ಅಲ್ಲೇ ಸಿಗಾಕೊಂಡ್ಬಿಟ್ಟ ನನ್ನ ಮಗ ಕಲ್ಲ ಅವನು. ನಾನು ಅವಾದ್ರೂ ಡೈರೆಕ್ಟ್ ಆಗಿ ಹೇಳ್ದೆ, ಡೈರೆಕ್ಟ್ ಆಗಿ ಓಪನ್ ಆಗಿ ನೀನು ನೀನು ಹೇಳ್ಕೊಡ್ತೀವಿ, ಆದ್ರೆ ಈ ತರ ಕಲ್ಬಿಡಿ ಕೆಲ್ಸಗಳು ಮಾಡಬೇಡ. ನೀನು ಓಪನ್ ಆಗಿ ಕೇಳಿದ್ರೆ ಯಾರಿಗೆ ಹೇಳ್ಕೊಡೋದಿಲ್ಲ. ನಮ್ಮ ಹತ್ರ ಆಲ್ರೆಡಿ ಫ್ರಾಂಚೈಸಿ ರಿಲೇಟೆಡ್ ರೆಸಿಪಿ ಹೇಳ್ಕೊಡಿ ಅಂತ ತುಂಬಾ ಜನ ಬರ್ತಾ ಇದಾರೆ. ರೆಸಿಪಿ ನೋಡಿ ಹೇಳ್ಕೊಡೋದೇನಲ್ಲ, ಅವರು ಬೆಳಿಬೇಕು, ಎಲ್ರೂ ಬೆಳಿಬೇಕು ಅಂತ ನಮ್ದೊಂದು ಕಾನ್ಸೆಪ್ಟ್. ಫ್ರಾಂಚೈಸಿ ಮಾಡಲು ತುಂಬಾ ಜನ ಕಸ್ಟಮರ್ ಕೇಳ್ತಾ ಇದಾರೆ, ನಾವು ಕೊಡಕ್ ಆಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಏನಂದ್ರೆ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ಬೇಕಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಬಂದಿದ್ದೆ ರೀಸೆಂಟ್ ಆಗಿ ಲೈಕ್ 1.5 to 2 months ಆಯ್ತು ನಾವು ಹೋಟೆಲ್ಗೆ ಸ್ವಿಚ್ ಆಗಿ ಇನ್ನ ಲೈಕ್ ಆ ಬಿಸಿನೆಸ್ ಮೇಲೆ ಇದೀವಿ. ಅದು ಸಿಸ್ಟಮ್ ಬಿಲ್ಡ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಫ್ರಾಂಚೈಸಿ ರಿಲೇಟೆಡ್ ಎಲ್ಲ ಕೆಲ್ಸದವ್ರು ಬರ್ತಾರಲ್ಲ ಡೈರೆಕ್ಟ್ ಆಗಿ ಎಲ್ಲೇ ಹೋದ್ರು ಈ ತರ ಬುದ್ಧಿ ಇರಬಾರ್ದು. ಈ ತರ ಇದ್ರೆ ಲೈಕ್ ತುಂಬಾ ದಿನ ಲೈಕ್ ಡೌಟ್ ಬಂದ್ರೆ ಯಾರೇ ಓನರ್ಸ್ ಇದ್ರು ತುಂಬಾ ದಿನ ಸಸ್ಟೈನ್ ಆಗೋದಿಲ್ಲ. ನೀವು ಆ ಪ್ಲಾನ್ ಅಲ್ಲಿ ಬರಂಗಿದ್ರೆ ಬರಕ್ ಹೋಗ್ಬೇಡಿ, ಎಲ್ಲೂ ಹೋಗಕ್ ಹೋಗ್ಬೇಡಿ. ನಿಮ್ದೆ ಸ್ವಂತವಾಗಿ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಸ್ವಂತವಾಗಿ ಏನೋ ಒಂದು ಮಾಡಿ ಯಾವಾಗೂ ಕಾಪಿ ಮಾಡಬೇಕು. ಆದ್ರೆ ಈ ತರ ಲೈಕ್ ಬೇರೆಯವ್ರದ್ದು ಹಿಂಗೆ ಕಲ್ತನ ಮಾಡಿ ಮಾಡ್ಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರೆ ಬೆಳೆಯೋದು ತುಂಬಾ ಕಷ್ಟ. ಒನ್ ಆಫ್ ಆ ಕಸ್ಟಮರ್ ಹೂ ಇಸ್ ಅ ರೆಗ್ಯುಲರ್ ಫ್ರಮ್ ಲೈಕ್ ಫುಡ್ಕಾರ್ಟ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸರ್ವ್ ಮಾಡೋದನ್ನ ದೊನ್ನೆ ಬಿರಿಯಾನಿನ 1 year ಬ್ಯಾಕ್. ಅವಾಗಿಂದಾನೇ ರೆಗ್ಯುಲರ್ ಅವರು. ಅವ್ರನ್ನ ಒಂದು ಫೀಡ್ಬ್ಯಾಕ್ ಕೇಳೋಣ ಆ ಬೇಸಿಸ್ ಅಲ್ಲಿ. ಡೈರೆಕ್ಟ್ ಆಗಿ ಲೈವ್ ಆಗಿ ಫೀಡ್ಬ್ಯಾಕ್ ಹೇಳ್ತೀನಿ. ಫುಡ್ಕಾರ್ಟ್ ಅಲ್ಲಿ ಸರ್ವ್ ಮಾಡೋ ಸ್ಟಾರ್ಟ್ ಮಾಡಿದ್ವಲ್ಲ ಅವಾಗಿಂದಾನೇ ನಾವು ಇವರು ರೆಗ್ಯುಲರ್ ಕಸ್ಟಮರ್. ರೆಗ್ಯುಲರ್ ಬರ್ತಾರೆ, ಏನಂತ ಕೇಳೋಣ. ಬ್ರೋ, ನೀವು ತುಂಬಾ ರೆಗ್ಯುಲರ್. ನಾವು ಫುಡ್ಕಾರ್ಟ್ ಅಲ್ಲಿ ಸರ್ವ್ ಮಾಡ್ತಾ ಇದ್ವಲ್ಲ ಅವಾಗಿಂದಾನೇ ನೀವು ರೆಗ್ಯುಲರ್. ನಾನು ತುಂಬಾ ಸರಿ ನೋಡಿದ್ದೀನಿ. ಫೀಡ್ಬ್ಯಾಕ್ ಓಪನ್ ಆಗಿ ಕೊಡ್ತೀರಾ ನೀವು ಅವಾಗಿಂದಾನು.
ಹೆಂಗಿದೆ ನಿಮ್ ಲೈಕ್ ಇವಾಗಿಂದ ತುಂಬಾ ದಿವಸದಿಂದ ಬರ್ತಾ ಇದ್ರಲ್ಲ, ಹೆಂಗಿದೆ ಟೇಸ್ಟ್? ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೇಕಂದ್ರೆ ಹೇಳಿ ಬ್ರೋ. ಎಲ್ರಿಗೂ ನಮಸ್ಕಾರ. ನಾನು ಈಕೋ ದೊಣ್ಣೆ ಬಿರಿಯಾನಿ 6 months ಇಂದ ತಿಂತಾ ಇದ್ದೀನಿ. ಸ್ಟಾರ್ಟ್ ಇಂದಾನು ಸರಿ, ಇವಾಗ ಅಂಗಡಿಗೆ ಬಂದಿದ್ಮೇಲೆ ಸರಿ, ಟೇಸ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಅಂತ ಹೇಳಲ್ಲ. ಟೇಸ್ಟ್ ಇಸ್ ಸೇಮ್, ದ ಕ್ವಾಲಿಟಿ ವಾಟ್ ದೇ ಪ್ರೊವೈಡ್ ಇಸ್ ಸೇಮ್. ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಐ ಕಮ್ ಹಿಯರ್ ಟು ಹ್ಯಾವ್ ಹೆಲ್ದಿ. ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಸೂಪರ್. ಖುಷಿಯಾಗಿ ಬರ್ತೀನಿ, ತಿನ್ಕೊಂಡು ಹೋಗ್ತೀನಿ. ಸೊ ನೋ ಇಂಪ್ರೂವ್ಮೆಂಟ್ಸ್ ನೀಡೆಡ್. ಕೀಪ್ ಅಪ್ ದ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಸರ್, ಯು ಮೇಡ್ ಆ ಡೇ. ತುಂಬಾ ಖುಷಿ ಆಯ್ತು ನಿಮ್ ಫೀಡ್ಬ್ಯಾಕ್ ಇಂದ. ಟೈಮ್ ಬಂದ್ಬಿಟ್ಟು 1:30, ಅರೌಂಡ್ ಕಾಲ್ ಡೇಕ್ಷ ಇಂದ ಅರ್ಧ ಡೇಕ್ಷವರೆಗೂ ಬಿರಿಯಾನಿ ಖಾಲಿ ಆಗಿದೆ. ಇನ್ನೇನು ನಿನ್ನೆ ಏನಂತ ಹೇಳಿದ್ದೆ, ಡೈಲಿ ವ್ಲಾಗ್ಸ್ ಅಲ್ಲಿ ಒಂದು 3:30 ಮ್ಯಾಕ್ಸಿಮಮ್ 3:30ಗೆಲ್ಲ 3:30 ಒಳಗಡೆ ಬಿರಿಯಾನಿ ಖಾಲಿ ಆಗೋಗುತ್ತೆ. ಎಸ್ಟಿಮೇಷನ್ ನಮ್ದು ಹಂಗಿರೋದು. ಕಸ್ಟಮರ್ ರಿವ್ಯೂಸ್ ಇವಾಗೆ ಕೇಳೋನಲ್ಲ, ಕಸ್ಟಮರ್ ರಿವ್ಯೂಸ್ ಹಾನೆಸ್ಟ್ ರಿವ್ಯೂಸ್ ಕೊಟ್ಟಿದ್ದಾರೆ. ಅವ್ರು ಅವಾಗಿಂದನೂ ಲೈಕ್ ಹಾನೆಸ್ಟ್ ಕೊಡ್ತಾರೆ. ಲೈಕ್ 6 months ಬ್ಯಾಕ್ ಇಂದ ನಮ್ಮ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದಾರೆ ಅವರು. ತುಂಬಾ ಖುಷಿ ಆಗುತ್ತೆ. ಕಸ್ಟಮರ್ ಸೇಮ್ ಕಸ್ಟಮರ್ ಲೈಕ್ ರಿಪೀಟೆಡ್ ಆಗಿ ಬಂದ್ರೆ ಅವರು ಒಂದು ಓಪನ್ ಫೀಡ್ಬ್ಯಾಕ್ ಹೇಳ್ತಾರಲ್ಲ, ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ ಇಂಪ್ರೂವ್ಮೆಂಟ್ಸ್ ಬೇಕಂದ್ರೆ. ಇನ್ನು ಕೆಲವೊಬ್ರು ಯಾರ್ಯಾರು ಬಂದಿದ್ದಾರೆ ನಮ್ಮ ಹೋಟೆಲ್ ಹತ್ರ, ಹೋಟೆಲ್ ಬಂದು ಲೈಕ್ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೇಕು ಅಂತ ಇದ್ರೆ ಡೈರೆಕ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾವು ನಮ್ ಕಡೆಯಿಂದ ನಾವು 100% ಪ್ರಯತ್ನ ಪಡ್ತೀವಿ ನಮ್ಮ ಇಂಪ್ರೂವ್ಮೆಂಟ್ ಕೊಡೋದಕ್ಕೆ. ಇವರು ರೆಗ್ಯುಲರ್ ಕಸ್ಟಮರ್, ಬನಶಂಕರಿಯಿಂದ ತುಂಬಾ ದೂರದಿಂದ ಬರ್ತಾರೆ. ಯಾವಾಗ ಬನಶಂಕರಿ ಅಲ್ವಾ ಸರ್? ಬನಶಂಕರಿ ಟ್ರಾವೆಲಿಂಗ್. ಓಕೆ, ನಾವು ಫುಡ್ಕಾರ್ಟ್ ಅಲ್ಲಿ ಇದ್ದಾಗ್ಲೂ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರು. ರೆಗ್ಯುಲರ್ ಆಗಿ ಬರ್ತಾರೆ. ಇವ್ರ ಹತ್ರ ಓಪನ್ ಫೀಡ್ಬ್ಯಾಕ್ ಕೇಳೋಣ ಹೆಂಗಿರುತ್ತೆ ಅಂತ. Hey, hi, I'm Kaushik. So, John and Raven, Eco Donne Biryani, Kamnali is fantastic, very home cooked and very hygienic. So, a regular customer. ಸರ್ವ್ ಮಾಡಿದ್ ಬಂದ್ಬಿಟ್ಟು 20 kgs. ಇನಿಷಿಯಲಿ ಸರ್ವ್ ಮಾಡ್ತಾ ಇದ್ದು ಟ್ಯೂಸ್ಡೇ ವೆಡ್ನೆಸ್ಡೇಸ್ ಅಲ್ಲಿ 40 kgs. ಕಮ್ಮಿ ಆಗಿದೆ. ಲೈಕ್ ಡೇ ಬೈ ಡೇ ಡ್ರಾಸ್ಟಿಕಲಿ ಇಂಪ್ರೂವ್ ಆಗುತ್ತೆ ಅಂತ ನಮ್ಮ ನಂಬಿಕೆ. ಅದು ಆಗ್ಲೇಬೇಕು ಅಂತ ನಾವು ಎಲ್ಲರೂ ಪ್ರಯತ್ನ ಪಡೋದು ಕೂಡ. ಲೈಕ್ ಸರ್ವಿಂಗ್ ಪ್ಲೇಸಸ್ ಭಾವನ ಎಷ್ಟು ಲೈಕ್ ಎಷ್ಟು ಪೋರ್ಷನ್ ಆಫ್ ಬಿರಿಯಾನಿ ಇಸ್ ಅವೈಲೇಬಲ್ ಅಂಡ್ ಎಷ್ಟು ಪೋರ್ಷನ್ ಆಫ್ ಕಬಾಬ್ ಇಸ್ ಅವೈಲೇಬಲ್. ಬ್ರೋ ಬಿರಿಯಾನಿ ಎಷ್ಟು ಬರುತ್ತೆ? ಕಾಲ್ ಡೇಕ್ಷ ಮ್ಯಾಕ್ಸಿಮಮ್ ಅರೌಂಡ್ ನಾನು ಏನಂತ ಹೇಳಿದ್ದೆ, ತುಂಬಾ ದೂರದಿಂದ ಬರೋರಿಗೆ. ಓಕೆ, ಸ್ಟಾರ್ಟ್ ಮಾಡೋದು. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಬಿರಿಯಾನಿ. ಇನ್ನೊಂದು ಕಸ್ಟಮರ್ ಇದ್ದಾರೆ, ಇವರು ರೆಗ್ಯುಲರ್ ಬೇಸಿಸ್ ಅಲ್ಲಿ ಬರ್ತಾ ಇರ್ತಾರೆ. ನಾವು ಫುಡ್ಕಾರ್ಟ್ ಅಲ್ಲಿ ಇದ್ದಾಗ್ಲೂ ಇವ್ರ ಹತ್ರ ಕೇಳೋಣ. ರೆಗ್ಯುಲರ್ ಬೇಸಿಸ್ ಅಲ್ಲಿ ನೀವು ದೊಣ್ಣೆ ಬಿರಿಯಾನಿ ತಿನ್ನಕ್ಕೆ ನಮ್ಮ ಹತ್ರ ಅವಾಗಿಂದಾನೇ ಬರ್ತಾ ಇದ್ರಿ. ನೀವು ನಾವು ಫುಡ್ಕಾರ್ಟ್ ಅಲ್ಲಿ ಇದ್ದಾಗ್ಲೂ ಸಪೋರ್ಟ್ ಮಾಡಿದೀವಿ. ಹೋಟೆಲ್ಗೆ ಔಟ್ಲೆಟ್ ಬಂದಿದೀವಿ, ಇಲ್ಲೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ ಸಜೆಷನ್ ಲೈಕ್ ನಿಮ್ ಫೀಡ್ಬ್ಯಾಕ್ ಏನಂತ ಹೇಳಿದ್ರೆ ಇನ್ನ ಇಂಪ್ರೂವ್ಮೆಂಟ್ ಗೆ ಒಳ್ಳೇದಾಗುತ್ತೆ. ಈ ತರ ಕಂಟಿನ್ಯೂ ಮಾಡಿದ್ರೆ ಸಾಕು. ರೆಗ್ಯುಲರ್ ಬರ್ತೀವಲ್ಲ ನಾವು. ಟೇಸ್ಟ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆ? ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು. ಸೂಪರ್ ಊಟ ಬೈ. ಹಾ, लेग पीस रहेगा तो 2 पीस, एक बोन पीस, एक लेग पीस। लेग पीस नहीं रहा तो लेग पीस नहीं रहेगा तो 3 पीस। ಓಕೆ, ಲೆಗ್ ಪೀಸ್ ಇದ್ರೆ ಲೈಕ್ 2 pieces ಸಿಗುತ್ತೆ. ಒಂದು ಸೈಜ್ ಬಂದ್ಬಿಟ್ಟು ಲೆಗ್ ಪೀಸ್ ಸೈಜ್ ನೋಡ್ಬೋದು. ಲೆಗ್ ಪೀಸ್ ದಿಖಾವ್ರೆ, ಲೆಗ್ ಪೀಸ್ ಬಡ ಲೆಗ್ ಪೀಸ್. ಹಾ, ವही उठालो. ದಿಖಾವ್, ವಿಷಯ ದಿಖಾವ್. ಈ ಪೋರ್ಷನ್ ಅಲ್ಲಿ ಇರುತ್ತೆ ಒಂದು ಲೆಗ್ ಪೀಸ್. ಲೈಕ್ ನಾರ್ಮಲ್ ಒಂದು ಚಿಕ್ಕ ಪೀಸ್ ಹಿಂಗಿದ್ರೆ ಒಂದು ಬಿರಿಯಾನಿ ಆಗುತ್ತೆ. ಲೆಗ್ ಪೀಸ್ ಬೇಡ ಅಂದ್ರೆ ಲೈಕ್ ನಾವು ಕನ್ಸಿಡರ್ ಮಾಡೋದು 3 pieces ಆಫ್ ಚಿಕನ್ ಬಿರಿಯಾನಿ. ಟುಮಾರೋ ವಿಚ್ ಇಸ್ 15th of January ಆನ್ ಒಕೇಶನ್ ಆಫ್ ಪೊಂಗಲ್ ನಾವು ದೊಣ್ಣೆ ಬಿರಿಯಾನಿ ಸರ್ವ್ ಮಾಡೋದಿಲ್ಲ ಆ ದಿವಸ ಮಾತ್ರ. ನಾಡಿದ್ದು ವಿಚ್ ಇಸ್ 16th of January ಫ್ರೈಡೆ, ಸ್ಯಾಟರ್ಡೆ ಅಂಡ್ ಸಂಡೇ ಆಸ್ ಯೂಶುವಲ್ ಸರ್ವ್ ಮಾಡ್ತಾ ಇರ್ತೀವಿ. ಫ್ರೈಡೆ, ಸ್ಯಾಟರ್ಡೆ ಅಂಡ್ ಸಂಡೇ ಸ್ಪೆಷಲ್ ಏನಂದ್ರೆ ಮಟನ್ ಬಂದ್ಬಿಟ್ಟು ಲೈಕ್ ಓನ್ಲಿ ವಿಲ್ ಬಿ ಸರ್ವ್ಡ್ ಆನ್ ಫ್ರೈಡೆ, ಸ್ಯಾಟರ್ಡೆ ಅಂಡ್ ಸಂಡೇಸ್. ಆ ದಿನ ಬಂದು ಟ್ರೈ ಮಾಡಿ. ಮಟನ್ ನಮ್ಮದ್ರಲ್ಲಿ ಫೇಮಸ್. ಒಂದು ಟೈಮ್ ಬಂದ್ಬಿಟ್ಟು 2 o'clock ಎಕ್ಸಾಕ್ಟ್ಲಿ. ಬಿಲ್ಲಿಂಗ್ ಕೌಂಟರ್ ಹತ್ರ ಫುಲ್ ಆಗಿದೆ. ನನಗೆ ಒಳ್ಳೆ ಸೀಟಿಂಗ್ ಏರಿಯಾ ಐತಲ್ಲ, ಸೀಟಿಂಗ್ ಏರಿಯಾನು ಫುಲ್ ಆಗಿದೆ. ಟೈಮ್ ಇಸ್ ಅರೌಂಡ್ 2:05. ಮುಕ್ಕಾಲು ಡೇಕ್ಷ ಆಲ್ರೆಡಿ ಖಾಲಿ ಆಗೋಗಿದೆ. ಅಂಡ್ ಸ್ಟೇಟಸ್ ಇಸ್ ಜಸ್ಟ್ ಕರೆಂಟ್ ಸ್ಟೇಟಸ್. ಈ ಜನ ಆಚೆ ವೇಟಿಂಗ್ ಅಲ್ಲಿ ಇದ್ದಾರೆ, ನನಗೆ ಊಟ ಮಾಡ್ತಾನೆ ಇದ್ದಾರೆ ಅಲ್ಲಿಂದ. ದಿಸ್ ಇಸ್ ದ ಕರೆಂಟ್ ಅಪ್ಡೇಟ್. ಅರೌಂಡ್ 2 o'clock ಮೇಲೆ ನೋಡ್ಬೋದು ಕ್ಲಾಕ್. 2 o'clock ಎಕ್ಸಾಕ್ಟ್ಲಿ ಅರೌಂಡ್ ಲಾಸ್ಟ್ 30 ಬಿರಿಯಾನೀಸ್ ಇದೆ. ಯಾರ್ಯಾರು ತುಂಬಾ ದೂರದಿಂದ ಬರೋರು ಇರ್ತಾರೆ, ತುಂಬಾ ಜಲ್ದಿ ಬನ್ನಿ ಅಂತ ಒಂದು ಸಜೆಷನ್ ಕೊಡೋದು. ಯಾಕಂದ್ರೆ ಮಿಸ್ ಮಾಡ್ಕೊಂಡ್ರೆ ಲಾಸ್ಟ್ ಅಲ್ಲಿ ಲೈಕ್ ಐ ವುಡ್ ನಾಟ್ ಪ್ರಿಫರ್ ಯು ಗೈಸ್ ಟು ಹ್ಯಾವ್ ಇಟ್. ಲೈಕ್ ಅರ್ಧ ಡೇಕ್ಷ ಸ್ಟಾರ್ಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ದೂರದಿಂದ ಬರೋರಿಗೆ ಒಂದು ಸಜೆಷನ್, ಜಲ್ದಿ ಬನ್ನಿ. ಇಲ್ಲಾಂದ್ರೆ ಲೈಕ್ ಒಂದು ಕಾಲ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಇನ್ಸ್ಟಾಗ್ರಾಮ್ ಬಯೋ ಪೇಜ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡ್ಬಿಟ್ಟು ನಾನು ಕಾಲ್ ಮಾಡಿ. ನಾನು ಅಟ್ಲೀಸ್ಟ್ ನಾನು ಏನೋ ಒಂದು ಅರೇಂಜ್ ಮಾಡಿಸ್ಬಿಟ್ಟು ದೋ ಫುಲ್ ಕಬಾಬ್ ಲಾಸ್ಟ್. ಲೈವ್ ಅಪ್ಡೇಟ್ ಬಂದ್ಬಿಟ್ಟು ಕಬಾಬ್ ಅರೌಂಡ್ 2:10ಗೆ
ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಒಂದು 2 ಫುಲ್ ಕಬಾಬು ವಿಚ್ ಇಸ್ 400 ಗ್ರಾಮ್ಸ್ ಆಫ್ ಕಬಾಬು ಅಷ್ಟೇ ಇರೋದು. ಕಬಾಬು ಜಲ್ಲಿ ಖಾಲಿ ಆಗಿದೆ. ಬ್ರೋ ಕಬಾಬ್ ಆಯ್ತಾ? ಹಾ, 4 ಬಿರಿಯಾನಿ. ಏನ್ ಮಾಡ್ಕೊಳ್ಳಿ, 15 ನಿಮಿಷ ಅಷ್ಟೇ. ಏನ್ ಹೇಳ್ತೀಯ ನಮ್ಮ ಕಸ್ಟಮರ್ಸ್ಗೆ? ಕಸ್ಟಮರ್ಸ್ ಹೇಳ್ತಾ ಇದೀನಿ, ಬಿಸಿ ಲಾಸ್ಟ್ ಇನ್ನೊಂದು ಜನಕ್ಕೆ ಲಾಗೋ ಹೊರಗಡೆ ಬಂದ್ಬಿಡಿ. ಯಾಕಂದ್ರೆ ಮತ್ತೆ ಬಂದ್ಮೇಲೆ ಖಾಲಿ ಆಗಿದ್ರೆ ಬೇಜಾರ್ ಮಾಡ್ಕೊಂಬೇಡಿ. 15 ನಿಮಿಷ 20 ನಿಮಿಷ ಲಾಸ್ಟ್ ಅಷ್ಟೊಳಗಡೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ 4 ಬಿರಿಯಾನಿ ಬರುತ್ತೆ. ಪುಷ್ಕೌತೈದು ಬರುತ್ತೆ. ಲಾಸ್ಟ್ ಒಂದು 4-5 ಬಿರಿಯಾನಿ ಬರುತ್ತೆ. ಹಾಗೆ 2 ಬಿರಿಯಾನಿ ಬುಕಿಂಗ್ ಇಟ್ಕೊಂಡಿದ್ದಾನೆ. 4 ಬಿರಿಯಾನಿ 245 ಆಗಿದೆ. ಬಿರಿಯಾನಿ ಎಲ್ಲ ಖಾಲಿ ಆಗಿದೆ. ಟೂ ಬಿರಿಯಾನಿ ಇದೆ ಆಲ್ರೆಡಿ, ಅದು ಬುಕಿಂಗ್ ಆಗಿದೆ. ಪುಷ್ಕಾದ್ ಒಂದು 10 ಇರ್ಬೋದು. ವೈಂಡಿಂಗ್ ಅಪ್ ಫಾರ್ ದ ಡೇ. ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ದ ಲವ್ ಅಂಡ್ ಸಪೋರ್ಟ್ ಯು ಹ್ಯಾವ್ ಶೋನ್ ಅಸ್. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ.